ನನಗೆ ಬಹಳಷ್ಟು ಜನ ಸರ್ ನಾವು ವೆಬ್ಸೈಟ್ಗಳಲ್ಲಿ ಅಪ್ಲೈ ಮಾಡತ್ತೀವಿ, ನಮಗೆ ರಿಪ್ಲೈನೇ ಬರತ್ತಿಲ್ಲ, ನಾವು ಬಹಳಷ್ಟು ಜಾಬ್ಗಳಿಗೆ ಅಪ್ಲೈ ಮಾಡಿವಿ, ನಮಗೆ ಏನು ರೆಸ್ಪಾನ್ಸೇ ಬಂದಿಲ್ಲ ಅಂತ ಕಮೆಂಟ್ ಮಾಡಕತ್ತಿದ್ರಿ, ಪರ್ಸನಲ್ ಆಗಿ ಕೇಳಕತ್ತಿದ್ರಿ. ಸುಮ್ನೆ ಒಂದು ಇಂಟರ್ನ್ಯಾಷನಲ್ ಅಲ್ಲಿ ನಿಮ್ದು ರೆಸ್ಯೂಮೆ ಶಾರ್ಟ್ ಔಟ್ ಆಗ್ಬೇಕು, ಶಾರ್ಟ್ ಲಿಸ್ಟ್ ಆಗ್ಬೇಕು ಅಂದ್ರ ಅಷ್ಟು ಈಸಿ ಮಾತಲ್ಲ. ಯಾಕಂದ್ರೆ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದ್ರೆ ನೆಕ್ಸ್ಟ್ ಇಂಟರ್ವ್ಯೂ ಕಾಲ್ ಇರ್ತೈತಿ. ನಾನು ಯಾಕೆ ನಿಮಗೆ ಜಾಬ್ ವೆಬ್ಸೈಟ್ ಗಳಲ್ಲಿ ಅಪ್ಲೈ ಮಾಡ್ರಿ ಅಂತ ಹೇಳಿದ್ದೆ ಅಂದ್ರ ಮೇನ್ ರೀಸನ್ ಇಲ್ಲಿ ಯಾರಿಗೂ ರೊಕ್ಕ ಕೊಡೋ ಅವಶ್ಯಕತೆ ಇರಂಗಿಲ್ಲ, ನೀವು ಡೈರೆಕ್ಟ್ ಇಂಡಿಯಾದಿಂದ ಅಪ್ಲೈ ಮಾಡ್ತೀರಿ, ದುಬೈಗೆ ಬರ್ತೀರಿ ಅಂತ ಹೇಳಿದ್ದೆ. ಯಾವುದೇ ಕಂಪ್ನಿ ಆಗ್ಲಿ ಈ ಪ್ರೊಸೀಜರ್ ಅಲ್ಲಿ ಜಾಬ್ ಹಂಟ್ ಪ್ರೊಸೀಜರ್ ಅಲ್ಲಿ ರೊಕ್ಕ ಕೇಳಂಗಿಲ್ಲ. ಅಕಸ್ಮಾತ್ ಕೇಳಿದ್ರೆ ಅದು 100% ಅಲ್ಲ 200% ಫ್ರಾಡ್ ಇರ್ತೈತಿ. ಅದರಿಂದ ಮೊದಲು ದೂರ ಇರ್ರಿ. ಆಮೇಲೆ ಇಂಟರ್ವ್ಯೂ ಕಾಲ್ ಯಾಕೆ ಬರತ್ತಿಲ್ಲ, ನಿಮ್ದು ರೆಸ್ಯೂಮೆ ಫಿಟ್ ಇರಂಗಿಲ್ಲ. ಇನ್ನೊಂದು ಇದೆಲ್ಲ ಆಗಿ ಈ ಜಾಬ್ ವೆಬ್ಸೈಟ್ ಫ್ರಾಡ್ ಅಥವಾ ಫೇಕ್ ಅನ್ನೋ ಇರ್ತೀರಿ. ಅಂತವ್ರಿಗೆ ಈಗ ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ, ಲಿಂಕ್ಡ್ ಇನ್ ಬಗ್ಗೆ ಮಾತಾಡಿನಿ, ನೌಕರಿ ಗಲ್ಫ್ ಬಗ್ಗೆ ಮಾತಾಡೀನಿ, ಆಮೇಲೆ ಖುದ್ ಈ ದುಬೈ ಗೌರ್ಮೆಂಟ್ ಅವರೇ ಲಾಂಚ್ ಮಾಡಿರುವಂತ ವೆಬ್ಸೈಟ್ ಬಗ್ಗೆ, ದುಬೈ ಗೌರ್ಮೆಂಟ್ ವೆಬ್ಸೈಟ್ ಬಗ್ಗೆ ಮಾತಾಡೀನಿ. ಅದನ್ನ ನೋಡಿದಿಲ್ಲ ಅಂದ್ರೆ ನೋಡಿ ನಿಮ್ಗೆ ಗೊತ್ತಾಗ್ತೈತಿ. ಅಂತಲ್ಲೆಲ್ಲಾನು ಸ್ಕ್ಯಾಮ್ ಆಗ್ತಿರ್ತಲ್ಲ, ಅದು ಹೆಂಗ್ ಆಗ್ತೈತಿ, ನೀವ್ ಅದನ್ನ ಯಾವ ರೀತಿಯಾಗಿ ಹುಡುಕಬೇಕು ಅನ್ನೋದನ್ನ ಈ ವಿಡಿಯೋದ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ವೆಬ್ಸೈಟ್ ಗಳಲ್ಲಿ ಹೆಂಗ್ ಅಪ್ಲೈ ಮಾಡ್ಬೇಕು, ಯಾವ ವೆಬ್ಸೈಟ್ ರಿಯಲ್ ಐತಿ, ಯಾವ ವೆಬ್ಸೈಟ್ ಫೇಕ್ ಐತಿ, ಇದು ಸ್ವಲ್ಪ ನೀವು ತಲೆ ಓಡಿಸ್ಬೇಕಾಗಿರುವಂತ ಒಂದು ಮ್ಯಾಟರ್. ಸುಮ್ನೆ ಹೋಗಿ ನಾನು ಅಪ್ಲೈ ಮಾಡ್ತೀನಿ, ಸಿಕ್ಕಿದ್ಕೆಲ್ಲ ಅಪ್ಲೈ ಮಾಡ್ತೀನಿ, ಹಂಗಿದ್ರ ಇಲ್ಲಿ ಕೆಲಸ ನಡೆಯಂಗಿಲ್ಲ. ಸ್ವಲ್ಪ ಇದು ವೆಬ್ಸೈಟ್ ಗಳಲ್ಲಿ ಅಪ್ಲೈ ಮಾಡೋದು ಹುಡುಕುದೇ ಒಂದ್ ಕಲೆ. ಅದು ಹೆಂಗ ಹೇಳ್ತೀನಿ ನೋಡ್ರಿ. ಫಸ್ಟ್ ನೀವು ಯಾವ್ದೇ ವೆಬ್ಸೈಟ್, ಫಾರ್ ಎಕ್ಸಾಂಪಲ್ ನಾನು ಲಿಂಕ್ಡ್ ಇನ್ ಬಗ್ಗೆ ಹೇಳಿದ್ದೆ. ನೋಡ್ರಿ, ಜಾಬ್ ಪೋರ್ಟಲ್ ಅಲ್ಲೇ ಟಾಪ್ ಜಾಬ್ ಪೋರ್ಟಲ್ ಅಂದ್ರ ಲಿಂಕ್ಡ್ ಇನ್ ಅಲ್ಲಿ ನಾನು ಆಲ್ರೆಡಿ ಒಂದ್ ವಿಡಿಯೋದಾಗ ಹೇಳಿನಿ. ಇದರಲ್ಲಿ ಇದು ಯಾವ್ದೋ ಸಣ್ಣ ಕಾಂಜಿ ಪಿಂಜಿ ವೆಬ್ಸೈಟ್ ಅಲ್ಲ. ಇದರಲ್ಲಿ ಕಂಪ್ನಿಗಳು ಖುದ್ದು ಓನರ್ಗಳೇ ಇರ್ತಾರ, HR ಗಳು ಇರ್ತಾರ, ಅವ್ರ ಪ್ರೊಫೈಲ್ಸ್ ಇರ್ತಾವ. ಲೈಕ್ ನಾವು ಇನ್ಸ್ಟಾದಲ್ಲಿ ಯಾವ ತರ ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀವಿ ಆ ತರ ಇರ್ತಾವ. ಬಟ್ ಇದ್ರಲ್ಲಿ ಕೆಲವು ಫೇಕ್ ಪ್ರೊಫೈಲ್ ಇರ್ತಾವ. ಅದನ್ನ ನೀವು ಕಂಡುಹಿಡಿಬೇಕು. ಯಾವ ತರ ಕಂಡುಹಿಡಿತೀರಿ, ಒಂದ್ ಯಾವ್ದಾದ್ರು ಪ್ರೊಫೈಲ್ಗೆ ಹೋದ್ರಿ ಅಂದ್ರೆ HR ಪ್ರೊಫೈಲ್ ಅಂತ ಇರ್ತೈತಿ. ಅಲ್ಲಿ ಅವ್ರು ಪ್ರಿವಿಯಸ್ ಮಾಡಿರ್ತಕ್ಕಂಥ ಪೋಸ್ಟ್ ಗಳ ಬಗ್ಗೆ ನೋಡ್ಬೇಕು, ಅವ್ರು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರ ಅನ್ನೋದು ಅದ್ರಾಗಿರ್ತೈತೆ, ಅದ್ರ ಬಗ್ಗೆ ನೋಡ್ಬೇಕು. ಇನ್ ಡಿಟೇಲ್ ಆಗಿ ಅದ್ರ ಬಗ್ಗೆ ತಿಳ್ಕೊಬೇಕು, ಯಾರು ಪೋಸ್ಟ್ ಮಾಡ್ಯಾರ ಅಂತ ಹೇಳಿ. ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕು ಅದ್ರಲ್ಲಿ, ಅಂದಾಗೆ ನಿಮ್ಗೆ ಇದೆಲ್ಲ ಗೊತ್ತಾಗ್ತದೆ. ನೀವ್ ಏನು ಗೊತ್ತಿಲ್ಲ, ಜಸ್ಟ್ ಪೋಸ್ಟ್ ಮಾಡ್ಯಾರ ಅದಕ್ಕೆ ನಾನು ಅಪ್ಲೈ ಮಾಡ್ತೀನಿ ಅಂದ್ರ ನೋ, ಇದ್ರಷ್ಟು ದೊಡ್ಡ ತಪ್ಪು ಯಾವ್ದು ಇಲ್ಲ. ಓದ್ಬೇಕು, ತಿಳ್ಕೊಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು, ಅಂದಾಗೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತದೆ ಇದು ರಿಯಲ್ ಐತಾ ಫೇಕ್ ಐತಾ ಅಂತ ಹೇಳಿ. ಎರಡನೇದು, ಒಬ್ರು ಫ್ರಾಡ್ ಮಾಡೋರು ಏನ್ ಮಾಡ್ತಾರ ಅಂದ್ರ ಲಿಂಕ್ಡ್ ಇನ್ ಅಲ್ಲಿ ಕನ್ಸಲ್ಟೆನ್ಸಿ ಅಂತ ಹಾಕೊಂಡಿರ್ತಾರ ಹೆಸರಿಂದ. ಈಗ ಒಂದು ABC ಮುಂದ್ ಕನ್ಸಲ್ಟೆನ್ಸಿ ಅಂತ ಇರ್ತೈತಿ. ಅಂದ್ರೆ ಇವ್ರದ್ದು ಯಾವ್ದು ಕಂಪ್ನಿ ಇರಂಗಿಲ್ಲ, ಬದಲಾಗಿ ಒಂದ್ ಕನ್ಸಲ್ಟೆನ್ಸಿ ತರ ವರ್ಕ್ ಮಾಡ್ತಿರ್ತಾರೆ. ಮೂರನೇದು, ಇವ್ರು ಸ್ಪೆಸಿಫಿಕ್ ಆಗಿರಂಗಿಲ್ಲ, ಈ ಸ್ಪೆಸಿಫಿಕ್ ಆಗಿರೋ ಜಾಬ್ಸ್ ಬೇಕು, ಇಷ್ಟು ಸ್ಯಾಲ್ರಿ ಅಂತ ಈ ತರ ಇರಂಗಿಲ್ಲ. ಅವ್ರದ್ದು ಎಲ್ಲಾ ತರ ಜಾಬ್ಸ್ ಕೊಡಿಸ್ತೀವಿ ನಾವು. ಒಟ್ ನೀವ್ ಏನ್ ಬೇಕಾದ್ ಓದಿರಿ, ನಿಮ್ಗೆಲ್ಲಾ ಜಾಬ್ ಕೊಡಿಸ್ತೀವಿ, ಯು ಕ್ಯಾನ್ ಅಪ್ಲೈ ಅಂತ ಬರ್ತಾರೆ ಡೈರೆಕ್ಟ್ ಆಗಿ. ಆ ತರ ದೊಡ್ಡ ಫ್ರಾಡ್ ಏಜೆನ್ಸಿಗಳು ಬಹಳ ಅದಾವ, ಇನ್ಕ್ಲೂಡಿಂಗ್ ಅದು ಹೆಂಗ ಓಪನ್ ಆಗಿ ಪೋಸ್ಟ್ ಮಾಡ್ತಾರ. ನೀವು ರೆಸ್ಯೂಮೆ ಸೆಂಡ್ ಮಾಡ್ತೀರಿ, ಅವ್ರು ಇನ್ನೊಬ್ರಿಗೆ ಸೆಂಡ್ ಮಾಡ್ತಾರ, ಅವ್ರಿಂದ ಇನ್ನೊಬ್ರಿಂದ ಕಾಲ್ ಬರ್ತೈತಿ, ದುಡ್ಡು ಕೇಳ್ತಾರ. ಸೊ ಯಾರಾದ್ರೂ ರೊಕ್ಕ ಕೇಳ್ದಂದ್ರ ₹1, ಈಗ ನೋಡ್ರಿ, ಇಂಡಿಯಾದಿಂದ ದುಬೈ ಅಥವಾ ಇನ್ಯಾವ್ದೋ ದೇಶಕ್ಕೆ ಹೋಗ್ಬೇಕಾರ ಕಂಪನಿ ಸ್ಪಾನ್ಸರ್ ಮಾಡತ್ತಿತ್ತಂದ್ರ ₹1 ಖರ್ಚಾಗಂಗಿಲ್ಲ ನೀವು ಇಲ್ಲಿಗೆ ಬಂದ್ ಲ್ಯಾಂಡ್ ಆಗೋ ತನಕ. ಯಾಕಂದ್ರೆ ಅದೆಲ್ಲ ಕಂಪನಿ ನೋಡ್ಕೋತೈತಿ. ಅದು ರಿಯಲ್ ಕಂಪನಿ ಇತ್ತಂದ್ರ ಆ ತರ ಇರ್ತೈತಿ ಪ್ರೊಸೀಜರ್. ಅದೇ ಫೇಕ್ ಕಂಪನಿ ಇತ್ತಂದ್ರ ರೊಕ್ಕ ಕೇಳಕ್ ಸ್ಟಾರ್ಟ್ ಮಾಡ್ತಾರ. ಅಷ್ಟು ತಿಳ್ಕೊಂಡ್ಬಿಡ್ರಿ ನೀವು ಸಾಕು, ಮತ್ತೇನು ಬೇಡ. ನೀವು ಫ್ರಾಡ್ ಆಗೋದ್ರಿಂದ ನಿಮ್ಮನ್ನ ನೀವು ಸೇವ್ ಮಾಡ್ಕೋಬಹುದು. ಆಮೇಲೆ ಇಂಟರ್ನ್ಯಾಷನಲ್ ಬರಾತ್ರಿ, ನೀವೇನ ಯಾವ್ದೋ ಕುಗ್ರಾಮ ಹಳ್ಳಿಗಳಿಗೆ ಹೊಂಟಿಲ್ಲ, ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಇರ್ತೈತಿ, ಹೆವಿ ಇರ್ತೈತಿ. ನೀವು ಇದ್ರಲ್ಲೆಲ್ಲ ಫುಲ್ ಫಾಸ್ಟ್ ಇರ್ಬೇಕು, ತಿಳ್ಕೊಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು. ಇಲ್ಲ ಅಂದ್ರ ಕೆಲಸ ಆಗಂಗಿಲ್ಲ, ನಿಮ್ ಜೊತೆ ಫ್ರಾಡ್ ಆಗ್ತಾವ. ಈ ಏಜೆನ್ಸಿ ಟ್ರ್ಯಾಪ್ ಅನ್ನೋದು ಒಂದು ದೊಡ್ಡ ಇನ್ನೊಂದು ಸ್ಕ್ಯಾಮ್ ಐತಿ. ಅದ್ರ ಬಗ್ಗೆ ನಾನು ಈ ವಿಡಿಯೋ ಎಕ್ಸ್ಪ್ಲೈನ್ ಮಾಡೀನಿ. ಸೊ ಇದನ್ನ ನೋಡ್ರಿ, ಅರ್ಥ ಮಾಡ್ಕೋರಿ. ಸೊ ಇಷ್ಟ ಆಗಿತ್ತು ಜಾಬ್ ವೆಬ್ಸೈಟ್ ಗಳ ಬಗ್ಗೆ, ಜಾಬ್ ಹುಡುಕೋದ್ರ ಬಗ್ಗೆ. ಈ ಜಾಬ್ ಅನ್ನೋದು ಈಸಿಯಾಗಿ ಪಟ್ ಅಂತ ಸಿಗುವಂತದ್ದಲ್ಲ. ಯಾಕಂದ್ರೆ ನೀವು ಬರಾತಿದ್ದು ಇಂಟರ್ನ್ಯಾಷನಲ್, ಅಲ್ಲೇ ಊರಾಗ ಅಂದ್ರೆ ಹೆಂಗೋ ಕನ್ನಡ ಮಾತಾಡಿ ಹಂಗು ಹಿಂಗು ಗೋಲ್ಮಾಲ್ ಮಾಡಿ ಏನಾದ್ರು ರೆಫರೆನ್ಸ್ ಮಾಡಿ ಮಾಡ್ಬೋದು. ನೀವು ವಿದೇಶಕ್ಕೆ ಬರತ್ತೀರಿ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ ಜವಾಬ್ದಾರಿಯಿಂದ
ಕಂಪ್ಲೀಟ್ ಆಗಿ ನಿಮ್ಮ ಒಂದು ಸ್ಥೈರ್ಯದ ಮ್ಯಾಗ ಬರಾತಿರ್ತೀರಿ. ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಜಸ್ಟ್ ನೀವು ಮಾಡ್ಬೇಕಾಗಿದ್ದು ಇಷ್ಟೇ, ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಲೈಕ್ ಮಾಡ್ರಿ. ಮತ್ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.